ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನನ್ನದ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಬಂದ್ರಿ ಪಾರ್ಸಲ್? ಪೇಪರ್ ಇದೆ ಮತ್ತೆ ಇನ್ನೊಂದು ಎರಡು ಬಂದವ ಅಂದ್ರಲ್ರಿ. ಒಂದು ಶರ್ಟ್ ಅದೇ ತಗೊಳ್ಬೇಕಾದ್ರೆ 390 ತೋರಿಸ್ತೆ. ಈಗ ಬಂದಾಗ 500 ಚಲೋ ಅಂತೇನೆ. ಬ್ಯಾಡ ಅಂದ್ರನ ಏನ್ ಮಾಡ್ತೀವಿ? 400 ರೂಪಾಯಿ ಓಕೆ ಐತ ನಮಗದ. ಮತ್ತೆ ಇಲ್ಲಿ ಬಂದಾಗ 540 520 ಅಂದ್ರೆ ಉಡ್ಲಿಕ್ಕನೆ ನಾ ಬ್ಯಾಡ ಅಂದ. ಇದು ಪೇಪರ್ ಇದ್ದಾರೆ, ಇದು ಅರ್ಧ ಮುರ್ಧ ಆಗೈತಲ್ಲ ನೋಡಿ. ಈಗ ಬಂತಾರ ಆತರ ಸಂಜೆ ಮುಂದೆ ಹಚ್ಚನಂತ್ರಿ. ಹುಬ್ಳಿಗೆ ಹೋಗಿ ಬಂದು ಸಮಯ ಸರಿಯಾಗಿ 2 ಗಂಟೆ. ಏನು ಮಾಡೋಣ ಈಗ? ತಮ್ಮನಾಗೆಲ್ಲ ಬಿಟ್ಟು ನಾವು ಕರ್ಕೊಂಡು ಹೋಗೋಣ. ಇಲ್ಲೇ ಬಿಟ್ಟು ನೋಡ್ರಿಪ್ಪ. ಈಗ ಮತ್ತೆ ನೋಡಕ್ಕೆ ಬಂದು ಜಗಳ ಮಾಡ್ಯಾಳ. ಅವ್ರು ಟೀಚರ್ ಕಳ್ಸಂಗಿಲ್ಲ, ಮತ್ತೆ ಕರೆಕ್ಟ್ ಹೋದ್ರೆ ಬೈತಾರೆ. ಇವತ್ತರ ಸ್ಕೂಲ್ ಚಾಲೋ ಆಗ್ಯಾವ ಏನ್ರಿ ನೀವು ಅಂತಂದು ಹೇಳಿ ನಾನೇನಂತೇನಿ, ಅವ್ರು ಸ್ಕೂಲ್ ಬಿಡೋದು 3 ಗಂಟೆಗೆ. 1 ತಾಸು ಬಿಫೋರ್ ಕರ್ಕೊಂಡು ಹೋದ್ರೆ ಏನು ಅನ್ನಂಗಿಲ್ಲ. ಹೋಗಿ ಕೇಳು ನನಗೆ ಒಂದು ಮಾತು. ನೀವು ಹೋಗ್ಬೇಕು ನೋಡ್ರಿ, ಕ್ಲಾಸ್ ರೂಮ್ ಮಟ್ಟ ಹೋಗಿ ಕರ್ಕೊಂಬರಕ್ಕೆ ನೀವ. ನಾ ಕೇಳ್ತೇನೆ ಬಾ. ನೋಡ್ರಿ ಅಂಗಡಿ ಹೋಗೋಣ. ಈಗ ತಳಗೆ ಹೋಗ್ಬೇಕೀಗ. ಮುನ್ನ ಕರ್ಕೋಬೇಕು. ಆಮ್ಯಾಗ ಮುನ್ನ ಕರ್ಕೊಂಡು ತಳಗಿನ ಮನೆಗೆ ಹೋಗ್ಬೇಕು. ನಮ್ಮವ್ರು ಕರ್ಕೋಬೇಕು. ಕರ್ಕೊಂಡ ಮ್ಯಾಗ ಮಾರ್ಕೆಟಿಗೆ ಹೋಗೋದು. ಸುಮನ ಇವತ್ತು ಗುರುವಾರ. ಹೌದ್ರಿಪ್ಪ. ಮತ್ತು ಸಂತೆ ಎಲ್ಲಿ ಮಾಡ್ತಿ? ಅಲ್ಲಿ ಹುಬ್ಳ್ಯಾಗ ಮಾಡ್ತೀವೋ ಇಲ್ಲಿ ಮಾಡ್ತಿ? ಬೇಡ, ಇಲ್ಲೇ ಬಂದ್ಮೇಲೆ ಮಾಡೋಣ ಅಂತಾರೆ. ಇಲ್ಲೇ ಬಂದ್ಮೇಲೆ ಮಾಡೋಣ ಅಂತ. ಅಲ್ಲ ನೋಡು, ಅಲ್ಲಿ ಸಸ್ತ ಆಗ್ತೈತಿ. ಎಲ್ಲಿ ಬಂದು ಮಾಡೋಣ. ಮುನ್ನ ಬಾ ಹೋಗುಮಾರು. ಮುನ್ನ ಕುಂತಿರ್ಬೇಕ್ರಿ. ನೋಡಿಲ್ಲಿ ಮೊನ್ನೆ ಲಡ್ಡಿದ್ರ ನಮ್ಮ ಮನೆ ಮುಂದೆ. ಇವತ್ತು ಲಡ್ಡಾಗತ್ತಾರ. ಮತ್ತೆ ಪೈಪ್ ಈ ಕಡೆನೂ ಬರುತ್ತೆ ಅನ್ನೋ ಗೊತ್ತಿಲ್ಲ. ಏನು ಯಾವ ಕಡೆ ಬರುತ್ತೆ ಗೊತ್ತಿಲ್ಲ. ಒಟ್ಟು ಹಡ್ಡೋದು ಮಾತ್ರ ಈ ಕಡೆ ಹಡ್ಡಾಗತ್ತಾರ. ಹೋಗಿ ಈಗ ಫಸ್ಟ್ ಆಯ್ತಲ್ಲ, ತಮ್ಮನ ಸ್ಕೂಲಿಗೆ ಹೋಗೋಣ. ತಮ್ಮನ ಕರ್ಕೊಂಡು ತಳಗೆ ಬರೋಣ. ಇಲ್ಲಿ ಆಟೋ ಸ್ಟ್ಯಾಂಡಿಗೆ ಬಂದು ಆಟೋ ಹಿಡಿದೈತಲ್ಲ, ತಳಗಿನ ಮನೆಗೆ ಹೋಗೋಣ. ನಮ್ಮವ್ರು ಕರ್ಕೊಂಡು ಸೀದಾ ಮಾರ್ಕೆಟ್ಗೆ ಹೋಗೋಣಂತೆ. ಅಮ್ಮಗೆ ಹಚ್ಚಿ ಅಡ್ಡಾಡಕ್ಕೆ ಆಗೋದಿಲ್ಲ, ನಡ್ಯಕ್ಕೆ ಆಗಂಗಿಲ್ಲ. ಸೊ ಹಿಂಗಾಗಿ ನಾವು ಆಟೋ ತಂದು ಹೋಗ್ಬೇಕ್ರಿ. ಈಗ ನಾವು ಆಟೋ ತಗೊಂಡು ಸೀದಾ ಅಂಗಡಿ ಮುಂದೆ ಹೋಗಿ ನಿಂದಿರ್ತಾರೆ. ಶಾ ಬಜಾರ್. ಮತ್ತು ತಮ್ಮನ ಡ್ರೆಸ್ ಸಾಲಿ ಡ್ರೆಸ್ ಏನ ಎಲ್ಲ ಮಂದಿಗೆ ಗೊತ್ತಾಗಲಿ ತಮ್ಮನ ಸ್ಕೂಲಿಗೆ ಹೊಂಟಾಳ ಅಂತೇಳಿ. ರೋಡಿನ ಕೆಲಸ ಒಂದು ಯಾವಾಗ ಮುಗಿಸ್ತಾರೋ ಏನು. ಲೈಟಿಂಗ್ ಆದರೆ ಮಸ್ತ್ ಆಗೈತೆ ತಾಸ್ದಾಗ್ರೆ. ಮತ್ತು ಮಳೆ ಆಗೋ ಚಾನ್ಸ್ ಇವತ್ತು 75% ಐತಿ. ಬೆಳಗ್ಗಿಂತ ಚಾಲೋ ಐತೆ. ಬೆಳಗ್ಗಿಂತ ಅಲ್ಲ, ನಿನ್ನ ರಾತ್ರಿ ನಾನು ಚಾಲೋ ಐತೆ ಅಂದ್ರೆ ಮಾಡೈತಿ. ಮಳೆ ಇಲ್ಲ. ಮಳೆ ಇತ್ರಿ. ಮಳೆ ಇತ್ತು ಬೆಳಿಗ್ಗೆ. ನೀವು ಎಚ್ಚರತ್ತಿಲ್ಲ? ಇಲ್ಲ, ರಾತ್ರಿ ಎಲ್ಲ ಆಗಿಬಿಡ ಮಳೆ. ರಾತ್ರಿ ಅಂತೂ ಸಿಟಿನಾಗ ಟಪ್ ಟುಪ್ ಟಪ್ ಟಪ್ ಆಗುತ್ತೆ. ಬೆಳಿಗ್ಗೆ ಏನಾಗಿಲ್ಲ ಅಂತ ಅನ್ಸೋದು ನನಗೆ. ಬೆಳಗ್ಗೆ ಆತ ಸಾನ್ಯ ಎದ್ದಾಗ. ಹೌದಾ? ನೋಡ್ರಿ, ಆ ಕಡೆ ಎಲ್ಲ ರೋಡ್ ಐತಿ, ಈ ಕಡೆ ರೋಡ್ ಇಲ್ಲ. ಅಂದ್ರೆ ಇಲ್ಲಿ ಕಚ್ಚಾ ರೋಡ್ ಐತಿ. ಇನ್ನು ಮ್ಯಾಗೆಲ್ಲ ಮಾಡ್ತಾರೆ. ನಮ್ಮ ಮನೆಯಿಂದ ತಮ್ಮನ ಸ್ಕೂಲಿಂದ ದೂರ ಇಲ್ರಿ. ನಮ್ಮ ಬಾಜು ನೀನು ಸ್ಕೂಲಿಗಂತೂ ಬಂದ್ವಿ. ತಮ್ಮನಾಗ ಕಳಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಏನು ಕೇಳಿಯಂಗೆ ಹಾಕ್ತಾರಂತ. ಏನು ಚಾವಿ ಹಾಕಬೇಕು ಅಷ್ಟ. ಅದನ್ನು ಓಪನ್ ಐತಿ, ತೆಗಿ. ನಡಿ ಬರ್ರಿ ಒಳಗೆ ಹೋಗೋಣ. ಟೀಚರ್ ಏನಂತಾರೋ ಏನೋ ಗೊತ್ತಿಲ್ಲ. ಹೋಗಿ ಕೇಳಿದ್ರಿ. ಅಕಸ್ಮಾತ್ ನಾವೇಂತ ತಮ್ಮನ್ನಾಗಿ ಬಿಟ್ಟು ಹೋದ್ರಿಪ್ಪ ಅಂತ ಹೇಳಿ ತಮ್ಮನ್ನ ಬಂದು ಮತ್ತೆ ಜಗಳ ಮಾಡ್ತಾಳೆ. ಸೊ ಹೀಗಾಗಿ ಟೀಚರ್ಗೆ ಒಂದು ಮಾತು ಕೇಳ್ರಿ. ಅವ್ರು ಕಳ್ಸಿದ್ರೆ ಕರ್ಕೊಂಡು ಹೋಗೋಣ. ಇಲ್ಲ ಅಂತ ಹೇಳಿದ್ರೆ ಹೇಳೋಣ ಆಕೆಗೆ, ನೀ ಇಲ್ಲಿ ಹೊಸಾಗಿ ಒಳಗೆ ನಾವು ಹೋಗಿ ಬರ್ತೀವಿ ಅಂತ ಹೇಳೋಣ್ರಿ. ನೋಡೋಣ ಇನ್ನಂತ. ಇದು ನೋಡ್ರಿ ಕಾಲೇಜ್. ತಮ್ಮನ್ನ ಮ್ಯಾಗಲ್ಲ. ಹಾಂ, ತಮ್ಮನ್ನಾಗ ಇಲ್ಲದಾಳೈತಿ. ಹಾಂ ನೋಡಿ, ಇನ್ನೂ ಕರೆದಿಲ್ಲ ಆಕೆಗೆ. ಆಗ್ಲಾಕಿ ಬ್ಯಾಗ್ ತೊಗೊಂಡ್ಬಿಟ್ಲೆ. ಟೀಚರ್ ಇಲ್ಲ? ಟೀಚರ್ ತಳಗದಾರ? ಬರ್ರಿ. ತಮ್ಮನ್ನಾಗ ಅಂತ ಕರ್ಕೊಂಡ್ರಿ. ಈಗ ತಮ್ಮನ್ನ ಹಂಗೇನು ಕರೆದಿಲ್ಲ ನಾವು. ನೀನು ಆಗಲೇ ಬ್ಯಾಗ್ ತೊಗೊಂಡ್ಬಿಟ್ಟಲ್ಲ. ಕರ್ಕೊಂಡು ಹೋಗ್ತಾರೆ. ಏನಿದೆ ಮಳೆ ಚಾಲು ಆತಲ್ಲ? ಹೌದ್ರಿಪ್ಪ, ಜೋರ ಚಾಲೋ ಆತದ. ಜೋರು ಐತಿ. ಮಳೆ ಮಾಡಿ ಭಾಳ ಐತಿ ಇವತ್ತು. ಮಳೆ ಜೋರು ಬರಾಕತ್ತೈತ್ರಿ.
ಅಲ್ಲಿ ಕೋಳಿ ಮರಿಗಳು ನೋಡ್ರಿ ಇಲ್ಲೆಲ್ಲ ಟ್ಯಾಕ್ಟರ್ ತಳಗೆ ಹೆಂಗೆ ನಿಂತವ್ರು ಗುಂಪಾಗಿ. ರಾಜನಗರಲಿಂತ್ರ ನಾವೀಗ ನಡ್ಕೊತ ಬಂದಿರುತ್ತೆ ಇಲ್ಲಿ ಅಮ್ಮರ ಮನೆ ಕಡೆನ. ಅಲ್ಲಂತರೂ ಒಂದು ಆಟೋನ ಬರಲಿಲ್ಲ. ಮಧ್ಯಾಹ್ನ ಟೈಮ್ನಾಗ ಆಟೋನ ಸಿಗೋದು ಭಾಳ ವಜ್ಜಿ ರೀ. ಇಲ್ಲಿ ಬಂದು ನಿಂತೀವಿ ನಾವು. ಆಟೋ ತೊಗೊಂಡು ಸೀದಾ ಅಲ್ಲಿ ಅಮ್ಮರ ಮನೆಗೆ ಹೋಗಿ ಅಮ್ಮಗೆ ಹತ್ತಿಸ್ಕೊಂಡು ಹೋದ್ರಾತ ಅಂತೇಳಿ ಯಾವ ಒಂದು ಆಟೋ ನಿಂದ್ರೋಗಲ್ವ ಬಂದಿದ್ರಪ್ಪ. ನಾವು ಅಮ್ಮರ ಮನೆ ಕಡೆಗೆ ಆಟೋ ಸಿಗ್ಲಿಕ್ಕೆ ನಡ್ಕೊತ ಬಂದ್ವಿ. ಮತ್ತು ಇಲ್ಲಿ ಅಮ್ಮ ಮನೆ ಕಡೆ ಇಲ್ಲೊಂದು ಆಟೋ ಐತ್ರ ಅವ್ರಿಗೆ ಹೇಳಿದ್ರೆ ಹೋಗೋಣ್ರಿ ಈಗ ಎಲ್ಲರೂ ಕೂಡಿ. ನೀನು ಹತ್ತು ಬಂದಿರಪ್ಪ ನಾವು ಶಾ ಬಜಾರ್ಗೆ. ಶಾ ಬಜಾರ್ ಒಳಗೆ ಐತದ ಅಂದ್ರಿ ನೋಡ್ರಿ. ಶಾ ಬಜಾರ್ನ ಎಷ್ಟು ಗದ್ದಲ ಐತಲ್ಲ. ನಿನ್ನೆಲ್ಲ ಹಬ್ಬ ಆಗೈತಿ ಆದ್ರೆ ಇವತ್ತು ಗದ್ದಲ ನೋಡ್ರಿ. ಎನಿ ಟೈಮ್ ಗದ್ದಲ ಇರ್ತದೆ ಬಿಡ್ರಿ. ಈಗ ಬಂದು ರಿಕ್ಷಾ ಹೇಳಕತ್ತೀರಿ. ಮಳಿನ ಸಿಕ್ಕಾಪಟ್ಟೆ ಐತ್ರಿಪ್ಪ. ಮಳೆ ಹತ್ತಿದ್ದ ಬಿಡವಲ್ತ್ರಿ. ಮುನ್ನ ನೋಡ್ರಿ ಮಸ್ತ್ ಕಬ್ಬು ಆತನ. ಕಡ್ದಿಮ್ಮ ಇವು ಬೆಂಡಲ್ ಅಂತೆ. फूलां ये तुमके ये नहीं होते फूला बहुत बड़े होते हैं। फूलां बड़े होते ಇವು ದೊಡ್ಡದಮ್ಮ ಎಲ್ಲ ಎಲ್ಲ ಹಿಂಗ ಸೈಜ್ ಅದ ಅಲ್ರಿ. एक से गई क्या भाई हाँ, इसमें ये बड़ा है, ये बड़े हैं, कौन से बड़े हैं ಇವು ದೊಡ್ಡದವ್ರಿ. ये तो बड़े हैं ये फूला उसको सूट नहीं होते, ये बहुत बड़े होते हाँ भाई हैं। ये सूट नहीं होते, उससे बड़ा होते बहुत, इससे जरा बड़ा नहीं क्यों भैया? इससे बड़ा नहीं है। नहीं रन ले लो छोटा ले हाँ क्या कहते हैं ನೀವು ನೋಡ್ತೀರಿ ಬರ್ತೀನಿ ಅಂತ. ये जरा छोटा लेग छोड़ो, ये पैसे तुम देखता है अब ये जरा छोटा लेग छोड़ो तो उसे एडजस्ट करो। क्या है छोटे बताओ ये भी रन दे याद चरम दे दोनों तुझे काने चलो बहुत गलत करें चले छोटा ना होना अच्छे लोगों ने कहा बहुत कुछ है जा हाँ बहुत कुछ है जा कम हुआ था तो कम सुनना कम हुआ तुझे 1 लाख क्या था बड़े नहीं क्या स्थिर जगह फूला क्या होता है दीदी बोलो फूला स्थिर बड़े नहीं वहाँ एरिया पहुँचाते हैं वहाँ खाना देखेंगे वो काढ़ो पे उसमें काढ़ो इसमें नको वो रन दे वाला लंबा दिखाऊं गोल दिखाऊं उसमें काढ़ो. तुझे पा ये बड़े हैं क्या ये वैसे क्या तुम्हें बताए तो अच्छा हाँ बा हेलो वैसे क्या बड़े बड़े चलेगा ये भी बड़े थे ये वैसे ऐसा लो चलता ಅಂದ್ರ ಜುಮ್ಕಿಗೆ ಇವು ಮ್ಯಾಚ್ ಹಾಕವು ಮ್ಯಾಚ್ ಆಗಲ್ಲನ बात ಇವು ಖಾಲಿ ಯಾವುದು ಅಕ್ಕ ಜುಮ್ಕಿ ಹಾಕೊಳಂಗಿಲ್ಲ ಖಾಲಿ ಎಷ್ಟ ತೆಗಿರೋನು. ये लगा देखेंगे ये भी झुमके भी करेक्ट होते हैं क्या वो जुम छोटे है बाप फुला लो ये नहीं छोटा बड़ा है देखो बाबू ये बड़ा नहीं ये भी होता है उससे छोटा है ये ये का डिजाइन अच्छा नहीं छोटा हुआ ಇವು ಚಲೋ ಇಲ್ರಿ. हाथ में रखो ಅಕ್ಕ 770 ಇವು ದೊಡ್ಡ ಹೋದವ್ರಿ ಇದ್ರ ಮ್ಯಾಚಿಂಗ್ ಇವೆ ಜುಮ್ಕಿ. ಅದಕ್ಕೆ 770 ಹಿಂಗೆ ಕಾಣ್ತಾವ ನೋಡಮ್ಮ. ये लगा देखेंगे तो लगा ಹಿಂಗೆ ಕಾಣ್ತಾವ ಅದನ್ನ ನಮ್ಮ ಕಡೆ ಅದ ಅಲ್ವೂ ಅಷ್ಟ ಅದಾವ ಇವು 2 ಗ್ರಾಮ್ ದಿವಾಂತ ನೋಡಿ ಇಲ್ಲಿ ಜುಮ್ಕೆ ಬೆಂಡಲ್ ಅಂತ ನೋಡಿ ಇಟ್ಟಿವ್ರಿ. ಇನ್ನೂ ರೇಟ್ ಮುಗಿಸಿಲ್ಲ. ಮತ್ತಮ್ಮ ಈಗ ಎಡಿ ನೋಡಕತ್ತಾರ್ರಿ. 4.5 ग्राम का होगा अपन ये 4.5 ग्राम का है ये 4.5 ग्राम का है ये दोनों है तो 1000 का इन्हें चाहिए होने चाहिए क्या ಎರಡು ಕೂಡ್ಸಿ ಅದು ಒಂದ್ರಿ. ये देखना हो जाए देखो तो ಇದ್ರಿ ಅವು तो ಅವು ಹೆಚ್ಚಿಗೆ ಆಯ್ತು ಬಿಡ ಅದು ಈಗ ಇದು 400 ಗ್ರಾಮ್. ಹಿಂದೆ ಹಾಕೋದು ಹಿಂದೆ ಹಾಕೋದು ये 3 ग्राम के ऊपर 330 मिलेगा 3 ग्राम 330 मिलेगा कितने होता है इससे
ಇಲ್ಲಿ ಹೊಂದಿಲ್ಲ ಇಲ್ಲ ಯಾಕೇನಾತ ರೇಟ್ ಭಾಳ ಹೇಳಾರ ಮಾರ್ಕೆಟ್ ನೋಡ್ರಿ ಮಳೆ ಬಂದೆಲ್ಲ ತಣ್ಣಗಾಗ್ಬಿಟ್ಟೈತಿ ಮಳೆ ಇಲ್ಲ ಅಂತ ಹೇಳಿದ್ರೆ ಮಂದಿ ಅಡ್ಡಾಡ್ತಾರೆ ಹೊರಗೆ ಮತ್ತೆ ಅಲ್ಲಿ ಹೋಗೋದೀಗ ಇಲ್ಲದ ಬರ್ರಿ ಅಂಗಡಿ ಹುಬ್ಳ್ಯಾಗ ಭಾಳ ಅದಾವ ಬಂಗಾರದ ಅಂಗಡಿ ಮಂದಿ ಆಡಲ್ಲ ಜಗ್ಗದಾವು ನಮಗೆ ಬೇಕಾ ಟಮಾಟಿ ಬದ್ನಿಕಾಯಿ ಕೊಟ್ಟಂಗೆ ಕೊಡ್ಬೇಕು ಅವ್ರೆ ತೂಕ ಮೇಲೆ ಮಾಡೋದು ಅಷ್ಟೇ ಬ್ಯಾ ಬಿಡ್ರಿ ಆಲೂಗಡ್ಡೆ ಕೊಟ್ಟಂಗೆ ಕೊಡ್ಲಿ ಆಲೂಗಡ್ಡೆ ಕೊಂಡು ಕೊಡ್ಬೇಕಾ ಎಲ್ಲೇ ನೋಡ್ರಿ ಅಷ್ಟು ಬಂಗಾರದ ಅಂಗಡಿ ಇಲ್ಲೊಂದು ಐತಿ ಮತ್ತು ಅಲ್ಲಿ ಮುಂದೊಂದು ಐತ್ರಿ ಹೆಂಗೆ ಮಾಡ್ತೀರಿ ಮತ್ತೆ ಅಲ್ಲಿ ಹೋಗೋದೀಗ ಈಗ ನಮಗೆ ಬೇಕಾಗಿದ್ದು ಜುಮ್ಕೆ ರೀ ಸುಮ್ಮನೆ ಈಗ ಯಾರಿಗಿವು ಸಾನ್ಯಾಗ ಯಾರಿಗಾರ ಒಟ್ಟು ತೊಗೋಬೇಕ್ರಿ ಬಟ್ ಯಾರಿಗಾರ ತಮ್ಮನಗರ ಆಗಲಿ ಸಾನ್ಯಾಗಾರ ಆಗಲಿ ನಿನಗಾರ ಆಗಲಿ ಏನು ನೋಡ್ರಿ ಹ್ಯಾಪಿ ಮ್ಯಾನ್ ಫುಲ್ ಹ್ಯಾಪಿ ಹಾಕೊಂತಾನೆ ಇದನ್ನ ಮಾಡಲ್ ಈಗ ಇವು ಇಲ್ಲ ಇವು ಎರಡು ಈಗ ಜುಮ್ಕೆ ಕ್ಯಾನ್ಸಲ್ ಜಪ್ಕೆ ಬಂದ್ರಿ ಈಗ ಇವನು ಕೇಳ್ಬೇಕ್ರಿ ಮತ್ತೆ ಯಾವ ಅಲ್ಲ ಅದ ಇವ್ರಿ ಇವನ್ನ ತೂಕ ಹಾಕಿಸ್ಬೇವ ಎಷ್ಟಾಕತ್ ನೋಡ ಇವು ಚಲೋ ಅದಾವ ಚಲೋ ಅದಾವು ರೇಟ್ ಭಾಳ ಐತಿ ಬಂಗಾರಕ್ಕೆಲ್ಲ ಕಡೆ ಹೋದ್ರೆ ರೇಟ್ ಜಾಸ್ತಿನ ನೋಡಿ ಹೆಂಗದ್ ಬಂಗಾರ ನೋಡಕ್ಕೆ ಇದ ಕಾಣಿಸ್ತೈತಿ ಎಷ್ಟ ಕಾಣ್ತೈತಿ ಅದ್ರ ಬರೋಬ್ಬರ ಐತಿ ರೇಟ್ 59,000 ಬಂಗಾರ ರೇಟ್ ಕಡಿಮೆ ಆಗಂತಾರೆ ಏನು ಕಡಿಮೆ ಆಗೈತಿ ಇವನು ಆಧಾರ ತಗೊಂಡು ಈಗ ಫೈನಲ್ ಆತೆ ಎಷ್ಟಾತೆ ಇದೊಂದಲ್ಲ ಅಂಗಡಿಯಾಗ ಹೊಕ್ಕ ನಾವು ಒಂದು ತಾಸಿನ ಮ್ಯಾಗ ಆಗೈತೆ ಕಡಿಗೂ ತೊಗೊಂಡ್ರಿಪ್ಪ ಫೈನಲ್ ಮಾಡ್ಕೊಂಡು ಕರೆಕ್ಟ್ ಲಾಸ್ಟಿಗೆ ಏನು ಚಾ ಕುಡಿನ ಬಿಸಿದ ಏನಾಯ್ತದ ಆರ್ಡರ್ ಮಾಡ್ರಿ ಅಮ್ಮಗೆ ಅಮ್ಮ ಏನೇನು ಒಲ್ವ ಚಾವನ್ನು ಕುಡಿತೇನೆ ಅವ್ರು ಬರಂಗ್ ಊಟ ಮಾಡಿ ಇಡ್ಲಿ ವಡಾರ ತಿನ್ರಿ ನಾವಲ್ಲಿ ಲೇ ಮಡ್ಲಿ ಹೊಡಲಿ ಮಾ ಹಚ್ಚಾರ್ದ ಇಡ್ಲಿ ಇಡ್ಲಿ ನಮ್ಮ ನರಮುತ್ತ ಇಡ್ಲಿ ಪೇಟ್ ಫುಲ್ ಆಗುತ್ತೆ ಖಾನಕ್ಕೆ ಹಾಕ್ಸರಿ ತಮ್ಮಣ್ಣ ನಿನಗೆ ಮುನ್ನ ನಿನಗ ದೋಸೆ ನೋಡ್ರಿ ಫೈನಲಿ ದೋಸೆ ಬಂತೆ ಮುನ್ನ ಚಾಲ್ಕೊಂಡು ಬ್ಯಾಟಿಂಗ್ ಮಾಡಕ್ಕೆ ಎಲ್ಲರೂ ದೋಸೆ ಮಾಡ್ಬಿಟ್ಟು ಆರ್ಡರ್ ನಾವು ತಮ್ಮನ್ನ ಹೋಗ್ಬೇಕಂದ್ರೆ ಇಡ್ಲಿ ಫೈನಲಿಗೆ ಚಾ ಎಲ್ಲ ಕುಡಿದಿರಿ ಈಗ ಆಟೋ ಹಿಡಿದು ಸೀದಾ ಮನೆ ಹೋಗ್ಬೇಕು ನೋಡ್ರಿ ಬರ ಮುನ್ನ ಗದ್ದ ನೋಡಿ ಯಾವ ಐತಿ ಗದ್ದಕ್ಕಂತ ಮಳೆ ಹೆಂಗತ್ ನೋಡ್ರಿ ಮಾಡ ಮಳೆ ನೋಡ್ರಿ ಫುಲ್ ಆಗಿಬಿಟ್ಟೈತಿ ಮಳೆ ಇಲ್ಲ ಅಂತ ಹೇಳಿದ್ರೆ ನೋಡ್ರಿ ಮಾರ್ಕೆಟ್ ಹೆಂಗೆ ರಶ್ ಆಕೈತಿ ಮಳೆ ಚಾಲು ಆತ್ರಿಪ್ಪ ಅಂತ ಹೇಳಿದ್ರೆ ಯಾರು ಹೊರಗೆ ಬರಂಗಿಲ್ಲ ರೀ ಮಾರ್ಕೆಟ್ನ್ಯಾಗ ಗದ್ದಲನ ಗದ್ದಲ ಮಳೆ ಮತ್ತು ಚಾಲು ಆತ್ರಿಪ್ಪ ಮುನ್ನ ಏನು ಇದು ಮಳೆ ಬಂತು ಮಳೆ ಏನು ಇದು ಅಲ್ಲ ಇದು ತೊರಿ ಹೊಕ್ಕಲ್ ತೊರಿ ಹೊಕ್ಕಲ್ದಾಗ ಸ್ಪೆಷಲ್ ಏನ್ರಿಪ್ಪ ಅಂತ ಹೇಳಿದ್ರೆ ಮನೆಗೆ ಬೇಕಾಗಿರುವಂಥ ಚೌಕಟ್ಟೆ ಕಿಟಕಿ ಅವೆಲ್ಲ ಇಲ್ಲಿ ಮಸ್ತ್ ಸಿಗ್ತಾವ್ರಿ ಹೆಚ್ಚಾನ ಚವದವ್ರಿ ಇಲ್ಲಿ ಒಳಗೆ ಕುಂತಾರ ಸೇಫ್ ನೀವು ನೋಡ್ರಿ ಇಲ್ಲೆಲ್ಲ ಪ್ಯಾಂಟ್ ಬ್ಯಾಂಗ್ ನೀರು ನನಗೆ ಎಲ್ಲ ನೀರು ಇರ್ಬೇಕು ಪಸೆಟಿನಾಗ ಬೇಡ ನಾ ಹೇಳಾಗ್ತಿದ್ದೆ ಥಂಡಿ ಅಲ್ಲ ಮಳಿ ನೀರು ಸಿಗತ್ತಾವ ನನಗೆ ಅದು ಅಮ್ಮನ ಪ್ರೀತಿ ಅದ ನಮ್ಮ ನೋಡ ಮನ್ಯಾಗ ಕುಂದವ್ರೆ ನಾ ಕದ್ದು ಬರ್ತಾರೆ ಹೊರಗವ್ರೆ ಹೋಗ್ಬರು ಬರ್ರಿ ಅಂತೇಳಿ ಬಂದಿರಿಪ್ಪ ಮನೆಗೆ ಮಳೆ ಬಿಟ್ಟೇ ಇಲ್ಲ ಮಳೆ ಚಾಲೂನೇ ಐತಿ ತಮ್ಮ ಪಾಡ್ತಿಲ್ಲ ಏನು ಮಳಿ
ನಿಂತೇ ಬಿಟ್ಟೈತ್ರಿಪ್ಪ ಮಳೆ ಸಂಬಂಧ ಸಾಕಾತ್ ಬಿಡು ಇವತ್ತು. ಓಡು 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 ಪಾತಮ್ಮನ 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 ಇಲ್ಲೇ ನೋಡ್ರಿ ಅದಕ್ಕೆ ಏನಂತಾರ ಜಬ್ಕಿ ಜಬ್ಕೇರಿ ಹಾಂ ಹೆಂಗೆನ್ಸ್ ಅಂತಾರ. ಹೌದಾ ನಾವು ಜಬ್ಕೆ ಅಂತೀವಿ, ಹ್ಞೂ ಅನ್ನೋರು ಇದು ಅಂತಾರೆ ಹೆಂಗೆನ್ಸ್ ಅಂತಾರ. ಬಂಗಾರ ಮಾತ್ರ ಈಗ ಬರೋಬ್ಬರಿ ಆಯ್ತಾ ಬಂಗಾರ ರೇಟ್ ನೋಡಿದ್ರಿ ಸುಮ್ಕ ಅಂತಾರ ಕಮ್ಮಿ ಆಗೈತೆ ಅಂತೇಳಿ ಏನು ಕಡಿಮೆ ಆಗಿಲ್ಲ ಬಂಗಾರ ರೇಟ್. ₹1 ಕಡಿಮೆ ಇಲ್ಲ ಅಂದ್ರ ಅವ್ರ ಅಂಗಡಿಯವ್ರು. ಹಾಂ ಯಾರು ಹೇಳಿದ್ರು ನಿಮಗ? ಎಲ್ಲ ಕಡೆ ಹೋಗಿ ಕೇಳ್ಕೊಂಬರ್ರಿ, ₹1 ರೇಟ್ ಕಡಿಮೆ ಆಗಿಲ್ಲ ಬಂಗಾರದನ ಅಂತಾರ. ಕಡೆಗೆ ನಾವು ಹೋದ್ರಿಪ್ಪ, ಅಲ್ಲಿ ಹೋದ್ಮ್ಯಾಗ ಅವ್ರಿಗೆ ಅವ್ರ 53,000 ರೂಪಾಯಿ ಅಂತ ಹೇಳಿದ್ರಿ. ಆಮ್ಯಾಗ ನಮ್ಮ ಕಡೆ ನೋಡಿದ್ರೆ 50,000 ರೂಪಾಯಿ ಅಷ್ಟೇ ಐತಿ. ಆಮ್ಯಾಗ ಬಸ್ಸಿಗೆ ಆಟೋಗೆ ಸ್ವಲ್ಪ ರೊಕ್ಕದ್ದು ನಮ್ಮ ಕಡೆ. ಮತ್ತು ನಾವು ನಮ್ಮ ಅಣ್ಣಗೆ ಫೋನ್ ಹಚ್ಚಿ ನಮ್ಮ ಅಣ್ಣಗೆ ಹೇಳಿದ್ರಿಪ್ಪ ಫೋನ್ಪೇ ಮಾಡಪ್ಪ ಅಣ್ಣ 3,000 ರೂಪಾಯಿ ಅಂತೇಳಿ. ಮತ್ತು ನಮ್ಮ ಅಣ್ಣ ಮಾಡಿದ ಅವ್ರು ತೊಗೊಂಬಂದ್ವಿ. ನಮಗೇನು ಗೊತ್ತು ಅಷ್ಟಾಕತ್ತ ಅಂತೇಳಿ ನಾವೇನೋ ಒಂದು 2,000 ರೂಪಾಯಿ ಉಳಿಸ್ಕೊಂಡು 48-45 ಹಿಂಗೆ ತೊಗೊಂಬಂದ್ರೆ ಮತ್ತಿನ್ನೂ ರೊಕ್ಕ ಉಳಿದ್ರು ಅಂತೇಳಿ 50,000 ರೂಪಾಯಿ ಬಂದದ್ದು ಅಷ್ಟ ಇಟ್ಕೊಂಡು ಹೋಗಿರು ನಾವು. ಅದು ಇವತ್ತು ಒಂದು ಮಾತ್ರ ಅರ್ಥ ಆದ ನನಗೆ ಏನ್ರಿಪ್ಪ ಅಂತಂದ್ರೆ ಜಗದ್ ರೇಟ್ ಬಂಗಾರ ರೇಟ್ ಒಟ್ಟ ಕಡಿಮೆ ಆಗಂಗಿಲ್ಲ. ಏರ್ಕೊಂತ ಇನ್ನೂ ಹೆಚ್ಚಿಗೆ ಹಾಕ್ಕೊಂತ ಹೋಗೋದು ಹೊರತು ಕಡಿಮೆ ಆಗ ಮಾತ್ರ ಸಾಧ್ಯ ಇಲ್ಲ. ಈಗ ನಾವು ಇಷ್ಟೆಲ್ಲ ಯಾಕೆ ಮಾಡತ್ತೀರಿಪ್ಪ ಬಂಗಾರ ಹಿಂಗೆ ತೊಗೊಂಡು ಈಗ ಯಾಕೆ ಇಟ್ಕೊಳಕತ್ತೇವೆ ಅಂತ ಹೇಳಿದ್ರೆ ನಮ್ಮ ಸಾನ್ಯಾಗ ತಮ್ಮನ್ನಾಗ ಅವ್ರ ಫ್ಯೂಚರ್ ಒಳಗೆ ಸ್ವಲ್ಪ ಒಳ್ಳೇದಾಗಲಿ, ನಮಗೆಲ್ಲ ಕಷ್ಟ ಕಡಿಮೆ ಆಗಲಿ ಅಂಥೇಳಿ ನಾವೀಗ ತೊಗೊಂಡು ಇಡತ್ತೇವೆ ನೋಡ್ರಿ. ಈ ಹೆಣ್ಮಕ್ಳದು ಮದ್ವಿ ಮಾಡೋದ ದೊಡ್ಡದ ಟೆನ್ಷನ್ ರೀ. ಅದು ಎಷ್ಟು ಖರ್ಚಾಕತ್ತೆ ಹೇಳಕ್ ಬರಂಗಿಲ್ಲ ಮದ್ವಿ ಮಾಡೋ ಮುಂದೆ. ಈಗ ಮದ್ವೆಗ ನಾವು ಮದ್ವಿ ಮಾಡ್ತಾ ಮತ್ತೆ ಬಂಗಾರನು ಕೊಡ್ಬೇಕಂತಂದು ಹೇಳಿದ್ರ ಎರಡು ಕೆಲಸ ಹಾಕೋ ಮತ್ತೆ ನಮ್ಗೆ ಟೆನ್ಷನ್ ಇಷ್ಟು ದೊಡ್ಡದಾಕತಿ. ಹತ್ತೈತ್ರಿಪ್ಪ ಜಿಡ್ಡಿ ಮಳೆ ಒಟ್ಟ ಕಡಿಮೆ ಆಗಿಲ್ಲ. ಮಳೆ ಯಾವಾಗ ಕಡಿಮೆ ಆಕತ್ತೋ ಏನೋ ಅನ್ನತ್ತೇವೆ ನಾವು. ಈಗೇನು ಮಾಡತ್ತೀನಿ ನೀನು? ನಾನು ಪಾತಂಗ್ ಕೊಡ್ಸಾಕತ್ತೇನೆ ರೀ. ಇವತ್ತು ಗುರುವಾರ ಅಲ್ಲ, ನಿಮಗೆಲ್ಲ ಗೊತ್ತೈತ್ರಿ. ಗುರುವಾರಕ್ಕೊಮ್ಮೆ ಸುಮ್ಮನೆ ಸ್ವೀಟ್ ಮಾಡಿ ಖ್ವಾಜಾ ಗರೀಬನ್ ನವಾಜ್ ಹೆಸರ್ಲಿ ಪಾತಂಗ್ ಕೊಡಿಸ್ತಾಳ್ರಿ. ಈಗೇನು ಸ್ವೀಟ್ ಮಾಡಿ ಹಂಗಂದ್ರೆ ಮಾಡೇನ್ರಿ. ನನಗದು ಮಾಡೋ ಮಟ್ಟ ಸಮಾಧಾನ ಆಗಂಗಿಲ್ಲ ರೀ. ಹೋದವ್ರ ನೋಡ್ರಲ್ಲ ನಮ್ಮ ನಸರ್ನಾರ್ದ ಗ್ಯಾರ್ವಿತ್ ಅಲ್ಲಿ ಹೋಗ್ಬಿಟ್ಟಿವಿ, ಮಾಡೋದನ ಆಗ್ಲಿಲ್ಲ ನನಗೆ. ಅವತ್ತು ಮಿಸ್ ಆತಲ್ಲ ಅದು. ನನಗೆ ಎಷ್ಟು ಹತ್ತು ಗೊತ್ತೇನ್ರಿ. ಹುಷಾರು ನೋಡ. ಇದ್ರ ಮೇಲೆ ಏನೈತೆ ಕುರ್ಚಿ ಹಾಕೊಂತೀನಿ. ಯಾರು ಬಾ ನಾ ಅದೇದೀನಿ. ನೀನು ನೋಡಿದ್ರೆ ಗಿಡ್ಡದಿ ನನಗರೆ ಹೇಳ್ಬೇಕಾ ನೀನು ತೆಗೆದಕ್ಕೆ ಕೊಡ್ರಿ ಅಂಥೇಳಿ ಹಿಡಿ. ಹಾಂ ಸದಾನ ಪ್ರತಿ ಗುರುವಾರ ಮಾಡ್ತಲ್ಲ ಹಿಂಗೆ, ಅದರ ಒಂದು ಗುರುವಾರ ಮಿಸ್ ಆಗೈತಿ ಈಗ. ಆಮ್ಯಾಗ ಅಜ್ಮೀರ್ಗೆ ನಾವು ಮತ್ತೊಮ್ಮೆ ಹೋಗಿ ಬರ್ಬೇಕಂತ ವಿಚಾರ ಮಾಡಕತ್ತೀವಿ ರೀ. ಬಟ್ ಏನ್ರಿಪ್ಪ ಅಂತೇಳಿದ್ರೆ ಈ ಸಲ ಮಾತ್ರ ನಮ್ಮ ಪೂರ ಫ್ಯಾಮ್ಲಿ ರೀ, ಅಂದ್ರೆ ನಮ್ಮ ಅವ್ವಾರ ನಮ್ಮ ಅಪ್ಪಾರ ಯಾರು ಬಿಡಂಗಿಲ್ಲ ರೀ. ದೊಡ್ಡೋರ ಸಣ್ಣೋರ ಎಲ್ಲರೂ ಕೂಡಿ ಹೋಗ್ಬೇಕಂತೇಳಿ ನನಗೆ ಆಸೆ ಭಾಳ ಐತಿ. ಎಲ್ಲರೂ ಕೂಡ ಹೋಗ್ಬೇಕು, ಎಲ್ಲರೂ ಕೂಡ ಹೋದ್ರೈತಿಲ್ಲ ರೀ ಮಸ್ತ್ ಮಜಾ ಬರ್ತೈತಿ. ಆಮ್ಯಾಗ ನಾವು ಎಲ್ಲರೂ ಕೂಡ ಹೋದ್ರಿಪ್ಪ ಅಂತ ಹೇಳಿದ್ರೆ ಒಂದು ಡಬ್ಬಿ ಪೂರ ನಮಗೆ ಬೇಕು ಪಕ್ಕ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಹೊಂಟಿಪ್ಪ ಅಂತ ಹೇಳಿದ್ರೆ ಮತ್ತು ನಮ್ಮ ಜೋಡಿ ಬರೋ ಮಂದಿ ಭಾಳ ಐತಿ. ಹಂಗೆ ಹೋದ್ರೆ ನಮ್ಮ ಮಜಾ ಬಿಡ್ರಿ. ಹೌದಾ, ಅದಕ್ಕೆ ಟೂರ್ ಅಂತಾರೆ. ಅದಕ್ಕೆ ಟೂರ್ ಅನ್ನೋದು. ಈ ಸಣ್ಣ ಕರಿಬೇಕಲ್ಲ ಫಾತಂಗ್ ಕೊಡ್ಸಕ್ಕೆ. ಸಾನೇ ಅಲ್ಲಿ ಹೋಗತ್ತಡ್ರಿಪ್ಪ. ಆಕೆ ಸೂರ್ಯ ಅದು ಬರ್ತಾವೆ ಚಂದ ಆಗುತ್ತೆ ಆಕೆ ಸ್ವೀಟ. ಇವೇನು ಇಡ್ಲಿ ಕೆಂಡ ಆಗಿ ಮತ್ತೆ ಸಣ್ಣಗಾಗತ್ತ ನೋಡವು. ಆಗ್ಲಂದೆ ಚಿಕನ್ ಅಂಗಡಿ ಫೋನ್ ಹಚ್ಚಿ 1 kg ಚಿಕನ್ ತೊಂಬ ಅಂತ ಹೇಳೀನಿ. ಮತ್ತೇನು ಹೇಳ್ಬೇಕಾನೆ? ಇಲ್ಲ ಏನು ಬೇಡ್ರಿ, ಐತ್ರಿ ಎಲ್ಲವ ಮಿಕ್ಕಿದ್ದೆ. ಚಿಕನ್ ತೊಗೊಂಬಂದ್ರಂದ್ರೆ ಚಿಕನ್ ಮಾಡ್ತೀನಿ. ಈಗ ನಿಮಗೆ ಚಿಕನ್ ತೊಗೊಂಬರೋರ್ಗೆ ನಿನ್ನ ತೊಗೊಂಬಂದಿದ್ವಲ್ಲ ಮಟನ್ ಪಲ್ಯ ಮಾಡ್ತೀನಿ ರೀ ನಾನು. ನಿನ್ನ ರಾತ್ರಿ ಲೇಟ್ ಆಗಿಬಿಡ್ತಾ ಮಾಡಲೇ ಇಲ್ಲ ನಾನು, ಹಂಗೆ ಉಕ್ಕರಿಸಿಟ್ಟೆ. ಈಗ ಮಾಡಿಕೊಡ್ತೀನಿ ಅಂತ ನಿಮಗೆ. ಇವ ನೋಡ್ರಿ ಇಲ್ಲಿ ಮಟನ್ ಸಾರು ಅಂತ ರೆಡಿ ಆಗ್ತಪ್ಪ ಮಸ್ತಾಗಿ. ಮಟನ್ನ ನಿನ್ನ ರಾತ್ರಿನ ಕುದಿಸಿಟ್ಟಿದ್ವಲ್ಲ ರೀ, ಹಂಗಾಗಿ ಈಗ ಲೇಟ್ ಆಗಲಿಲ್ಲ ರೀ ಮಾಡೋದು. ಅದೇನು ರೀ ಸ್ವಲ್ಪ ಮಸಾಲೆ ಹಾಕಿ ಮಾಡಿದೆ ರೀ. ಇದು ಸೇರ್ವ ಭಾಳ ಚಲೋ ಆಕತ್ತಲ್ಲ ರೀ, ಹಂಗಾಗಿ ಇದು ಮಸಾಲೆ ಹಾಕಿ ಮಾಡಿದ್ರನ್ನ ಸ್ವಲ್ಪ ರುಚಿ ಅನ್ನಿಸ್ತೈತೆ ರೀ. ಆಮೇಲೆ ಇಲ್ಲಿ ನಮ್ಮ ಸಾನಿಯ ರೊಟ್ಟಿ ಮಾಡಾಕತ್ತಾಳ. ಇಷ್ಟಕ್ಕೊಂದು ರೊಟ್ಟಿ ಮಾಡ್ಯಾಳ್ರಿ ಇಲ್ಲಿ. ಇವತ್ತಂತರೂ ಬೆಳಿಗ್ಗೆ ನಾಷ್ಟಕ್ಕೆ ನಾ ಏನು ಮಾಡಲೇ ಇಲ್ಲ ರೀ, ಯಾಕಂದ್ರೆ ಅಡುಗೆನ ಮಾಡಿಬಿಟ್ರಾತಂತೇಳಿ ಬೆಳಿಗ್ಗೆದ್ದು ಅಡುಗೆನ ಮಾಡಾಕತ್ತಿದ್ದೆ ರೀ ನಾನು. ಆಮೇಲೆ ನಿನ್ನ ರಾತ್ರಿ ಸ್ವಲ್ಪ ಅನ್ನ ಇತ್ತು ರೀ, ಅದು ಅನ್ನನ ಒಗ್ಗರಣೆ ಹಾಕಿದ್ವಿ. ಸಾನಿಯ ನಾಷ್ಟ ಮಾಡಿದ್ಲು, ತಮ್ಮನ ನಾಷ್ಟ ಮಾಡಿ ಸ್ಕೂಲ್ಗೆ ಹೋದ್ಲು ರೀ. ಇವತ್ತು ಸಾನಿಯ ಹೋಗ್ಲಿಲ್ಲ ರೀ, ಏನೋ ಸ್ವಲ್ಪ
ಸುಸ್ತು ಅನ್ಸಾಕತ್ತೈತಂತ್ರಿ, ಹಂಗಾಗಿ ಹೋಗ್ಲಿಲ್ಲ ರೀ, ನಾಳೆ ಹೋಗ್ತೇನೆ ಅಂತಂದು ಹೇಳಿ. ಆಮೇಲೆ ಈಗ ಅಡುಗೆ ಅರ್ಧ ಆಗೈತೆ ರೀ, ಮಟನ್ ಪಲ್ಯ ಆಗೈತೆ ರೀ. ಆಮೇಲೆ ರೊಟ್ಟಿ ಅಂತರ ಸಾನೆ ಇನ್ನು ಮಾಡಾಕತ್ತಾಳ್ರಿ, ಇನ್ನೊಂದು 2 ರೊಟ್ಟಿ ಆತಂದ್ರೆ ರೊಟ್ಟಿನೂ ಕಂಪ್ಲೀಟ್ ಆದಂಗೆ ರೀ. ಈಗ ಹುಡುಗರು ನಮ್ಮ 2 ಮಟನ್ ತಿನ್ನಂಗಿಲ್ಲ ರೀ, ಸಾನ್ಯಾನೂ ತಿನ್ನಂಗಿಲ್ಲ, ತಮ್ಮನೂ ತಿನ್ನಂಗಿಲ್ಲ. ಸೊ ಅವ್ರ ಸಂಬಂಧ ಇವಾಗ ಚಿಕನ್ನೂ ತರ್ಸಾಕತ್ತೀವಿ. ಅವ್ರು ಚಿಕನ್ ಅಂಗಡಿಯವ್ರಿಗೆ ಫೋನ್ ಹಚ್ಚಿದ್ವಿ, ತೊಗೊಂಬರಾಕತ್ತೀನಿ ಅಂತಂದು ಹೇಳಿದ್ರೆ ಅವ್ರು ತೊಗೊಂಬಂದ್ಮೇಲೆ ಚಿಕನ್ ಪಲ್ಯ ಒಂದು ಮಾಡ್ಬೇಕು ರೀ. ಅದೊಂದು ಆತಂದ್ರೆ ಅಡುಗೆಲ್ಲ ಕಂಪ್ಲೀಟ್ ಆದಂಗೆ ರೀ. ಆಮೇಲೆ ನಿನ್ನೆ ನಾನು ಏನು ತೊಗೊಂಬಂದೀನಿ ಗೋಲ್ಡು ಅಂತಂದು ಹೇಳಿ ನಿಮಗೆಲ್ಲ ನೋಡೋ ಕ್ಯೂರಿಯಾಸಿಟಿ ಭಾಳ ಇರ್ತೈತೆ ರೀ. ಆಮೇಲೆ ಮತ್ತು ಗೋಲ್ಡ್ ತೊಗೊಂಬಂದೀವಿ ಅಂತ ಹೇಳಿದ್ರೆ ಏನು ತೊಗೊಂಬಂದಾರ, ಏನು ವಸ್ತು ತೊಗೊಂಬಂದಾರ ಅಂಥೇಳಿ ನೋಡ್ಬೇಕನ್ನೋದು ಭಾಳ ಇದು ಇರ್ತೈತಲ್ಲ ರೀ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾಳೆ ವೀಡಿಯೋದೊಳಗೆ ತೋರಿಸ್ತೇನೆ ರೀ ಅದನ್ನು. ಅಲ್ಲಂತರ ಅಂಗಡಿ ಒಳಗೆ ಏನು ತೋರ್ಸೋಕ್ಕಾಗಂಗಿಲ್ಲ ರೀ, ಸಿಕ್ಕಾಪಟ್ಟೆ ಗದ್ದಲರಿಪ್ಪ. ಹಾಗಾಗಿ ಕ್ಲಿಯರಾಗಿ ತೋರ್ಸೋಕ್ಕಾಗಂಗಿಲ್ಲ. ನಿಮಗೆ ನಾಳೆ ವೀಡಿಯೋದಾಗ ತೋರಿಸ್ತೇನೆ ರೀ ನಾನು. ನಾಳೆ ವೀಡಿಯೋ ಯಾರು ಮಿಸ್ ಮಾಡಬೇಡ್ರಿ, ನೋಡಿರಿ. ಆಮೇಲೆ ಅದು ಏನು ವಸ್ತು ತೊಗೊಂಬಂದಿವಿ, ಎಷ್ಟು ದುಡ್ಡು ಕೊಟ್ಟಿವಿ, ಎಷ್ಟು ಐತದ ಅಂತಂದೇಳಿ ನಾಳೆ ವಿಡಿಯೋದಾಗ ಕಂಪ್ಲೀಟಾಗಿ ನಿಮಗೆ ನಾನು ತಿಳಿಸ್ತೇನೆ ರೀ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ರೀ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.